ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯು ಇಂದು ಅಂದರೆ ಜನವರಿ 26, 2024 ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಪ್ರಶ್ನೋತ್ತರ ಪತ್ರಿಕೆಯನ್ನು ಇಲ್ಲಿ ಬಿಡುಗಡೆ ಮಾಡಿದೆ. ಅಂದರೆ ಇಲ್ಲೇ ಉತ್ತರಗಳು ಬರೆಯೋದಕ್ಕೂ ಕೂಡ ಅವಕಾಶ ಇರುತ್ತೆ. ನಾವಿವತ್ತು ಥರ್ಡ್ ಲ್ಯಾಂಗ್ವೇಜ್ ಹಿಂದಿಯ ಅಷ್ಟು ಪ್ರಶ್ನೆಗಳಿಗೆ ಉತ್ತರಿಸೋಣಂತೆ. 50 ಅಂಕಗಳಿಗೆ ಇರುತ್ತೆ. ಕೊನೆಯಲ್ಲಿ ಪತ್ರವನ್ನು ಕೂಡ ಕೇಳಿದರೆ ಆ ಪತ್ರವನ್ನು ಬರೆಯೋ ಒಂದು ಮೆಥಡ್ನು ಕೂಡ ಈ ವಿಡಿಯೋದಲ್ಲಿಯೇ ಕಲಿಯೋಣಂತೆ. ಇಲ್ಲಿ ಈ ಮೊದಲ ಪೇಜಲ್ಲಿರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಾ. ಇಲ್ಲಿ 4 ಉತ್ತರಗಳನ್ನ ಕೊಟ್ಟಿದ್ದಾರೆ, MCQಗಳು. ಇಲ್ಲಿ ಸರಿಯಾದ ಉತ್ತರವನ್ನು ಏನು ಮಾಡಬೇಕು, ನಾವು ಆರಿಸಿ ಬರೀಬೇಕು. 16 ಪ್ರಶ್ನೆಗಳನ್ನು ಇಲ್ಲಿ ಕೇಳಿದ್ದಾರೆ. ತುಂಬ ಈಸಿ. ಈ ಒಂದು ಪ್ರಶ್ನೆಗಳಿಗೆ ಉತ್ತರಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡೋಣಂತೆ. ಉಸ್ಕೆ ಸಾಥ್ ಮೇ ಏಕ್ ಸೋನೆ ಕಾ ಕಡಾ ಥಾ. ಸೋನಾ ಈ ಒಂದು ಶಬ್ದದ ಸಮಾನಾರ್ಥಕ ಪದವನ್ನು ನಾವು ಇಲ್ಲಿ ಹುಡುಕಿ ಬರೀಬೇಕು. ಸೋನಾ ಅಂದರೆ ಸುವರ್ಣ, ಸುವರ್ಣ ಅಂದರೆ ಬಂಗಾರ. ಇಲ್ಲಿ ನಾವೇನು ಮಾಡಬೇಕು, ಇಲ್ಲಿ ಬರೆದು ಬಿ ಅಂತ ಬರೆದು ಇಲ್ಲಿ ಸುವರ್ಣ ಹೈ ಅಂತ ಬರೀಬೇಕು. ಸುವರ್ಣ ಹೈ. ಸರಿ, ಈಗ ನಾವು ಎರಡನೆಯ ಒಂದು ಪ್ರಶ್ನೆಯನ್ನು ನೋಡೋಂತೆ. ರಾಜ ರಾಣಿ, ಇದು ಅನುರೂಪತೆಯ ಪ್ರಶ್ನೆ ಇದು. ಬಾದ್ಶಾಹಗೆ ಬೇಗಂ, ಇಲ್ಲಿ ಬೇಗಂ ಇದೆಯಲ್ಲ, ಎ ಬೇಗಂ, ಇದು ಉತ್ತರ. ಎ ಬೇಗಂ ಸರಿಯಾದ ಉತ್ತರ. ಇಲ್ಲಿ ನಾವು ಅದನ್ನು ಮತ್ತೆ ಬರೀತೀವಿ. ನೆಕ್ಸ್ಟ್, ಸೈನಿಕ್ छुट्टियाँ बिताने गए थे, ರೇಖಾಂಕಿತ ಶಬ್ದಕ್ಕೆ ಅನ್ಯವಚನ ರೂಪ ಲಿಖಿ ಅಂತ ಕೇಳಿದ್ದಾರೆ. छुट्टियाँ ಅಂತ ಏನಿದೆಯೋ ಇದಕ್ಕೆ ನಾವೇನು ಬರೀಬೇಕು, छुट्टी है ಇಲ್ಲಿದೆಯಲ್ಲ, ಈ ಉತ್ತರವನ್ನು ಬರೀಬೇಕು. ಈ ಉತ್ತರವನ್ನು ಮತ್ತೆ ನಾವಿಲ್ಲಿ ಬರೀಬೇಕು. ಬರೀ ಗುರುತು ಮಾಡಿದರೆ ಆಗಲ್ಲ. ಬಿ छुट्टी है ಅಂತ ಬರೀಬೇಕು. ಚಂಪಾ ಸೆ ರಹಾನಾ ಗಯಾ ವಾಕ್ಯ ಮೇ ಸಂಜ್ಞಾ ಹೈ. ಸಂಜ್ಞಾ ಅಂದರೆ ನೌನು. ನೌನ್ ಯಾವುದು, ಚಂಪಾ ಅಂತಕ್ಕಂಥದ್ದು. ಡಿ ಚಂಪಾ ಹೈ, ಇದು ಸರಿಯಾದ ಉತ್ತರ. ಅಚ್ಚಾ ಗುಣವಾಚಕ ವಿಶೇಷಣ ಹೈ, ಇದು ಅನುರೂಪತೆಯ ಪ್ರಶ್ನೆನೇ. ಏಕ್ ಅಂತಕ್ಕಂಥದ್ದು ಯಾವ ವಿಶೇಷಣ ಅಂತ ಕೇಳಿದರೆ, ಯಾವ ವಿಶೇಷಣ, ಸಂಖ್ಯಾವಾಚಕ ವಿಶೇಷಣ ಹೈ. ಇದನ್ನು ನಾವಿಲ್ಲಿ ಮತ್ತೆ ಬರೀಬೇಕು. ಹಮ್ ಅಖಬರ್ ಪಡ್ತೆ ಪಡ್ತೆ ಚಾಯ್ ಪೀತೆ ಹೈ, ಇದರಲ್ಲಿ ದ್ವಿರುಕ್ತಿ ಪದ ಪಡ್ತೆ ಪಡ್ತೆ, ನಾವಿದನ್ನು ಗುರುತಿಸಿ ಬರೀಬೇಕು. ಸೀಖ್ನಾ ಸಿಖಾನಾ, ಚಲ್ನಾ ಚಲಾನ, ಎಲ್ಲಿದೆ ಚಲಾನ, ಎ ಅಲ್ಲಿದೆ. ಮತ್ತು 8ನೇ ಒಂದು ಇದರಲ್ಲಿ ಶುದ್ಧ ವಾಕ್ಯ ಯಾವುದು ಇದರಲ್ಲಿ ಅಂತ ಕೇಳಿದರೆ, ನನಗೆ ಇದು ಶುದ್ಧ ವಾಕ್ಯ ಥರ ಕಾಣಿಸ್ತಾ ಇದೆ. ಯಾವುದು, ಅಧ್ಯಾಪಿಕಾ ಪಾಠ ಪಢಾತಿ ಹೈ, ಇದು ಶುದ್ಧವಾದ ವಾಕ್ಯ. ಇದನ್ನು ನಾವಿಲ್ಲಿ ಬರೀಬೇಕು. ನೆಕ್ಸ್ಟ್, ಇನ್ಮೆ ಸೆ ಸಹಿ ವರ್ತನೆ ವಾಲೆ ಶಬ್ದ, ಸರಿಯಾಗಿ ಇರ್ತಕ್ಕಂತಹ ಒಂದು ವರ್ಡ್ ಯಾವುದು ಅಂತ ಕೇಳಿದರೆ ಅದು ಇದು ಸಹಿ ವರ್ತನೆ ವಾಲೆ ಶಬ್ದ. ಸಿ ಮಸ್ತಿ ಹೈ. ಈ ಚಿತ್ರವನ್ನು ನೋಡಿಬಿಟ್ಟು, ಈ ಮರದ ಒಂದು ಚಿತ್ರವನ್ನು ನೋಡಿಬಿಟ್ಟು ನಾವೇನು ಮಾಡಬೇಕು, ಇದಕ್ಕೆ ಸಂಬಂಧಿಸಿರ್ತಕ್ಕಂತಹ ವರ್ಡನ್ನು ಬರೀಬೇಕು. ಎಲ್ಲಿದೆ, ಇದು ಡಿ ಪೇಡ್ ಅಂತಕ್ಕಂಥದ್ದು ಆ ವರ್ಡು, ಡಿ ಪೇಡ್ ಹೈ. ಹಾಗೆಯೇ ಫುಲಾನ ಸಮಾನ ಮುಹಾವರ ಏನಿದೆಯೋ ಅದರ ಅರ್ಥವನ್ನು ಕೇಳಿದರೆ ಅತ್ಯಂತ ಪ್ರಸನ್ನ ಹೋನ, ಇದು ಸರಿಯಾದ ಉತ್ತರ. ಫುಲಾನ ಸಮಾನ ಅಂದರೆ ತುಂಬ ಸಂತೋಷಗೊಳ್ತಕ್ಕಂಥದ್ದು. ತಿಮ್ಮಕ್ಕ ಅನ್ಪಡ್ ಮಹಿಳಾ ಥಿ, ತಿಮ್ಮಕ್ಕ ಅವರು ಅನಕ್ಷರಸ್ಥ ಮಹಿಳೆ. ಇದಕ್ಕೆ ನಾವೇನು ಬರೀಬೇಕು, ಈ ಅನ್ಪಡ್ಗೆ ಆಪೋಸಿಟ್ ವರ್ಡ್ ಬರೀಬೇಕು. ಯಾವುದು ಆಪೋಸಿಟ್ ವರ್ಡ್ ಅಂದರೆ ಪಡ್. ಪಡ್ ಅಂತಕ್ಕಂಥದ್ದು ಆಪೋಸಿಟ್ ವರ್ಡು, ಅದನ್ನು ನಾವು ಇಲ್ಲಿ ಬರೀಬೇಕು. ನೆಕ್ಸ್ಟ್ ಪ್ರಶ್ನೆ, ವ್ಯಕ್ತಿವಾಚಕ ಸಂಜ್ಞೆ ಯಾವುದು ಅಂತ ಕೇಳಿದರೆ, ಇಲ್ಲಿ ಪ್ರಿಯ ಅಂತಕ್ಕಂಥದ್ದು ವ್ಯಕ್ತಿವಾಚಕ ಸಂಜ್ಞಾ, ನೌನ್. ಮತ್ತು ಇಲ್ಲಿ ಸಂಜ್ಞಾ ಶಬ್ದ ಬದಲಿಕೆ ಅಂದರೆ ಸಂಜ್ಞಾದ ಬದಲಿಗೆ ಬರೀತಕ್ಕಂಥದ್ದು ನಾವು ಸರ್ವನಾಮ್, ಪ್ರೊನೌನ್ ಅಂತೀವಲ್ವ, ಅದನ್ನು ನಾವೇನು ಮಾಡಬೇಕು, ಇಲ್ಲಿ ಬರೀಬೇಕು. ಡಿ ಸರ್ವನಾಮ ಹೈ. ಇಲ್ಲಿ ಒಂದು ಪದ್ಯಾಂಶವನ್ನು ಕೊಟ್ಟಿದ್ದಾರೆ. ಇಲ್ಲಿ ಆಯಿ ಮತ್ತು ಲಾಯಿ ಅಂತಕ್ಕಂಥದ್ದು ತುಕ ಅಂತಂದರೆ ರೈಮಿಂಗ್ ವರ್ಡ್ಸು. ಇದನ್ನು ನಾವೇನು ಮಾಡಬೇಕು, ಉತ್ತರವನ್ನಾಗಿ ಬರೀಬೇಕು. ಆಯಿ ಮತ್ತು ಲಾಯಿ, ಎ ಇದಕ್ಕೆ ಸರಿಯಾದ ಉತ್ತರ. ಆಂಕ್ ದೇಖ್ನಾ, ಕಾನ್ ಅಂದರೆ ಕಣ್ಣು ನೋಡಿದ್ರೆ, ಕಿವಿ ಏನು ಮಾಡುತ್ತೆ, ಸುನ್ನ. ದೇಖ್ನಾ ಸುನ್ನ, ದೇಖ್ನಾ ಅಂದರೆ ನೋಡೋದು, ಸುನ್ನ ಅಂದರೆ ಕೇಳೋದು, ಕಾನ್ ಅಂದರೆ ಕಿವಿ, ಆಂಕ್ ಅಂದರೆ ಕಣ್ಣು. ಇದನ್ನು ನಾವಿಲ್ಲಿ ಬರೀಬೋದು. ನೆಕ್ಸ್ಟ್, ಇಲ್ಲಿ 1 ಅಂಕದ ಪ್ರಶ್ನೆ ಉತ್ತರಗಳನ್ನು ಇಲ್ಲಿ ಏನು ಮಾಡಿದರೆ ಕೇಳಿದ್ದಾರೆ. ಅಭಿನವ್ ಗೀತ್ ಪದ್ಯ ಸೆ ಬಚ್ಚೆ ಕ್ಯಾ ಸೀಖ್ತೆ ಹೈ, 1 ಅಂಕದ ಪ್ರಶ್ನೆ ಆಗಿರೋದ್ರಿಂದ ನಾವೇನು ಬರಿಬೋದು, ಇಲ್ಲಿ ಕ್ಯಾ ಅಂದರೆ ಹಮೇಶ ಹಸ್ತೆ ರಹನಾ ಅಂತ ಬರಿಬೋದು. ಏನು ಬರಿಬೋದು, ಅಭಿನವ್ ಗೀತ್ ಪದ್ಯ ಸೆ
बच्चे हमेशा खुश रहना सीखते हैं ಹೀಗೆ ಬರಿಬೋದು. ಸೇಬ್ ಕहाँ से गिरा, ಸೇಬ್ पेड़ से गिरा. ಈಗ ಸೇಬ್ पेड़ से गिरा ನಿಮ್ಮ चुंबक है धरती हमारी ಆ ಒಂದು ಪಾಠದ ಪ್ರಶ್ನೆ. ಮೇಜರ್ को कौन सा कार्य कठिन था. मेजर को कौन सा कार्य कठिन था ಅಂದರೆ मेजर को इच्छोगिल नहर का मोर्चा तोड़ना कठिन था. ಆದರೆ ಆ ಕಠಿಣವಾಗಿದ್ದರೂ ಕೂಡ ಈ ಒಂದು ಮೇಲಾದೇಶ್ ಮೇರಿಮಾ ಪಾಠದಲ್ಲಿ ಅವರು ಮೇಜರ್ ಅವರು ಅದೇನು ಮಾಡ್ತಾರೆ, ಮುಂದಕ್ಕೆ ಹೋಗಿ ಆ ಒಂದು ಕೆಲಸವನ್ನು ಮಾಡ್ತಾರೆ. ಕಠಿನ್ ಥಾ. ಉದಾಂತ ಮಾರ್ತಾಂಡ್ ಕಿಸ್ ಭಾಷಾ ಕಿ ಅಂತ ಹೇಳಿದ್ರೆ ಹಿಂದಿ ಭಾಷಾ ಕಿ ಅಂತ ಬರೀರಿ. ಹಿಂದಿ ಭಾಷಾ ಕಿ ಪ್ರಥಮ ಪತ್ರಿಕಾ ಹೈ. ಇದು ಈ ರೀತಿ ಬರೆದ್ರೆ ಆಯಿತು. ಗಾಂಧೀಜಿ ಕೆ ಸ್ವಭಾವ ಕೆ ಬಾರೆ ಮೇ ಲಿಖಿಯೇ. ಮಹಾತ್ಮ ಗಾಂಧೀಜಿ ಪಾಠದಿಂದ ಕೇಳಿರ್ತಕ್ಕಂಥ ಪ್ರಶ್ನೆ. ಗಾಂಧೀಜಿ ನಾವು ಈ ರೀತಿ ಬರೀಬೋದು. ಗಾಂಧೀಜಿ सत्यप्रिय व्यक्ति थे. सत्यप्रिय व्यक्ति थे. वे हमेशा सच बोलते थे. सच बोलते थे. वे अहिंसा के पुजारी थे. ಹಿಂಗೆ ಬೇಕಾದ್ರೆ ನಾವು ಬರೀಬೋದು. अहिंसा के पुजारी थे. शिक्षा कविता से क्या सबक मिलती है ಅಂತ ಕೇಳಿದರೆ, शिक्षा कविता से हमें यह सीख मिलती है कि हम अपने अनुभवों द्वारा सीखते हैं. बिना परिश्रम के कभी सुख की प्राप्ति नहीं होती. ಭಾರತೀಯ ತ್ಯೋಹಾರ ಕೌನ್ ಸೆ ಅಂದರೆ 15ನೇ ಪಾಠ ಭಾರತೀಯ ತ್ಯೋಹಾರ ಅಂತ ಇದೆಯಲ್ವಾ, ಅದರಲ್ಲಿ ಹೇಳಿರ್ತಕ್ಕಂಥ ಒಂದಷ್ಟು ಹಬ್ಬಗಳನ್ನು, ನಾವು ಆಚರಣೆ ಮಾಡ್ತಕ್ಕಂಥ ಹಬ್ಬಗಳನ್ನು ನಾವೇನು ಮಾಡ್ಬೋದು, ಬರಿಬಹುದು. ಭಾರತೀಯ ತ್ಯೋಹಾರ ಅಂತ ಬೇಕಾದ್ರೆ ಬರೋದು. ಭಾರತೀಯ ತ್ಯೋಹಾರ ಬರೋದು. ಮಕರ ಸಂಕ್ರಾಂತಿ, बैसाखी, दशहरा, दिवाली, युगादि, ओणम, विशु, क्रिसमस, ರಂಜಾನ್ ಆದಿ ಅಂತ ಬರೆದ್ರೆ ಈ ಪ್ರಶ್ನೆಗೆ ಉತ್ತರ ಆಗುತ್ತೆ. पानी एक उपयोगी साधन है कैसे. पानी ಜೀವನಧಾತ್ರಿ है. ಜೀವನಧಾತ್ರಿ ವರ್ಷದಲ್ಲಿ ಈ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಜೀವನಧಾತ್ರಿ है. पानी के बिना जीवन नहीं. हमें पीने के लिए और हर काम के लिए पानी अनिवार्य है. ಈ ರೀತಿ ನಾವು ಬರೀಬಹುದು. संतुलित आहार का मतलब क्या है ಅಂತ ಕೇಳಿದರೆ, संतुलित आहार का मतलब है, संतुलित आहार का
मतलब है ಅಂತ ಬರೆದು ಏನೇನು ಸಂತುಲಿತ ಆಹಾರ ಅಂದರೆ शरीर को स्वस्थ सदृढ़ रखने के लिए सही मात्रा में क्या चाहिए? प्रोटीन, विटामिन, खनिज, कार्बोहाइड्रेट्स और फैट्स युक्त आहार, ಇದನ್ನು ನಾವು संतुलित आहार ಅಂತ ಕರಿತೀವಿ. रक्षाबंधन त्यौहार के आचरण के बारे में लिखिए ಅಂತ ಕೇಳಿದರೆ रक्षाबंधन त्योहार भाई बहन का त्योहार है. बहन अपने भाई को रक्षा बंधन बांधकर उसके लिए प्रार्थना करती है. ಅಂದರೆ ಆತನ ಕ್ಷೇಮವಾಗಿರಲಿ ಅಂತ ಪ್ರಾರ್ಥನೆ ಮಾಡ್ತಾಳೆ ಆ ತಂಗಿ ಅಥವಾ ಅಕ್ಕ ತನ್ನ ಸಹೋದರನಿಗೋಸ್ಕರ. ನೆಕ್ಸ್ಟ್ ಇಲ್ಲೇನು ಕೇಳಿದರೆ निम्नलिखित प्रश्नों के 4-6 वाक्य में ಅಂದರೆ 3 ಪ್ರಶ್ನೆಗಳಿದ್ದಾವೆ 9 ಅಂಕಕ್ಕೆ. निम्नलिखित वाक्यों को सही घटनानुक्रम से लिखिए ಅಂತ ಕೇಳಿದರೆ ಇಲ್ಲಿ ಘಟನೆಗಳನ್ನ ಕೊಟ್ಟಿದ್ದಾರೆ. ಯಾವ್ಯಾವು? ತಿಮ್ಮಕ್ಕ का जन्म कक्केनहಳ್ಳಿ गांव में हुआ, ಇದು ಫಸ್ಟ್, ಇದೇ ಇರಬೇಕು ಫಸ್ಟ್. नेक्स्ट ಏನು ಕೇಳಿದರೆ तिम्मक्का ने एक बच्चे को गोद लिया. ನೋಡೋಣ. तिम्मक्का ने रास्ते के दोनों ओर पेड़ लगाए. तिम्मक्का का विवाह बिक्कल चिಕ್ಕಯ್ಯ से हुआ. ಇದು ಎರಡನೇದು, ಇದು ಮೂರನೇದು, ಇದು ನಾಲ್ಕನೇದು. ಮೊದಲಿಗೇನು ಅವರು ಹುಟ್ಟಿದ್ದು, ಅವರು ಮದುವೆಯಾಗಿದ್ದು, ಅವರೊಂದು ಮಗುನ ಏನು ದತ್ತು ತಗೊಂಡಿದ್ದು, ಆ ಮಗುನ ವಾಪಸ್ ತಗೊಂಡ ಮೇಲೆ ಆ ದುಃಖವನ್ನು ತಡೆದಾದರೆ ಅವರೇನು ಮಾಡ್ತಾರೆ, ಸಾಮಾಜಿಕ ಕೆಲಸಗಳಲ್ಲಿ ಇದು ಮಾಡಿದ್ದು. ಇಲ್ಲಿ ಏನು ಕೇಳಿದರೆ ಪದ್ಯ ಭಾಗಕ್ಕೂ ಪೂರ್ಣ ಕೀಜಿ ಅಂತ ಇದೆ. ಇಲ್ಲಿ ರಂಗು ಬಿರಂಗಿ ಯಾವುದು ಅಭಿನವ್ ಗೀತ್ ಏನಿದೆಯೋ ಅದರಿಂದ ನಾವು ಇದನ್ನು ಬರೆಯೋಣ. ರಂಗು ಬಿರಂಗಿ ಮೋಹಕ್ ಛವಿಸೆ, रंग बिरंगी मोहक छवि से, अपने अंतर की सुगंध से, अपने अंतर की सुगंध से, तन से मन से, निज जीवन से सब जग को सुरभित करती है ಅಂತ ಹೇಳ್ಬಿಟ್ಟು ನಾವು ಈ ಪದ್ಯವನ್ನು ಪೂರ್ಣಗೊಳಿಸಬೇಕು 3 ಅಂಕಕ್ಕೋಸ್ಕರ. नेक्स्ट ऐसी बानी बोलिए मन का आपक होए और उनको शीतल करे आप हूँ शीतल होए. ಇದು ಕವಿ ಕಬೀರ್ದಾಸ್ ಅವರು ಬರೆದಿರ್ತಕ್ಕಂಥ ದೋಹಾ. ಬರೆಯೋಣಂತೆ. ಕವಿ ಕಬೀರ್ದಾಸ್ मीठे वचन बोलने के लिए कहते हैं, बोलने के लिए कहते हैं. उनका कहना है कि हमें इस तरह बोलना चाहिए कि जिससे
हम और सुनने वाला ಅಂದರೆ ಯಾರು ಕೇಳಿಸ್ಕೊಂತಿದ್ದಾನೋ ಆತ, सुनने वाला दोनों का मन खुश हो जाए ಈ ರೀತಿ ನಾವು ಮಾತಾಡಬೇಕು ಅಂತೇಳ್ಬಿಟ್ಟು ಕಬೀರದಾಸರು ಹೇಳ್ತಿದ್ದಾರೆ. ನೆಕ್ಸ್ಟ್ ಏನು ಕೇಳಿದ್ದಾರೆ ಇಲ್ಲಿ, ನಾಳೆ ನಿಮ್ಮ ಎಕ್ಸಾಮಿಗೆ ಬೇರೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಇಲ್ಲೇ ಇರುತ್ತೆ. रमन का जन्म कब और कहाँ हुआ ಅಂದರೆ रामन का जन्म 7 नवंबर 1888 में तमिलनाडु के तिरुचनापल्ली जिले में हुआ. ಇದು ಮೊದಲನೇದಕ್ಕೆ ಉತ್ತರ. ಇದು ಮೊದಲನೆಯ ಒಂದು ಪ್ರಶ್ನೆಗೆ ಉತ್ತರ. रमन के पिता का नाम क्या था? ಚಂದ್ರಶೇಖರ್ ಅಯ್ಯರ್. ಇದು ಇಲ್ಲಿ ಚಂದ್ರಶೇಖರ್ ಅಯ್ಯರ್ ಅಂತ ಕ್ಯಾ ಅಂತಕ್ಕಂಥ ಜಾಗದಲ್ಲಿ ಇರೋ ಚಂದ್ರಶೇಖರ್ ಅಯ್ಯರ್ ಅಂತ ನಾವು ಬರೀಬಹುದು ಈ ಜಾಗದಲ್ಲಿ. ರಮನ್ ಕೆ ಪಿತಾ ಕ್ಯಾ ಕಾಮ್ ಕರ್ತೆ ಥೆ, ಅವರು ಏನು ಕೆಲಸ ಮಾಡ್ತಾಯಿದ್ರು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅವರು ಕಾಲೇಜಲ್ಲಿ ಭೌತಿಕಿ ವ ಗಣಿತಕ್ಕೆ ಅಧ್ಯಾಪಕ ಥೆ. ಅವರು ಫಿಸಿಕ್ಸ್ ಮತ್ತು ಮ್ಯಾಥ್ಸ್ನ ಲೆಕ್ಚರರ್ ಆಗಿದ್ರಲ್ಲ, ಅದನ್ನು ನಾವಿಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರವಾಗಿ ಬರೀಬೇಕು. ಹಾಗೆಯೇ ಎಲ್ಲಿ ಯಾವಾಗ ಅವರು ಮೆಟ್ರಿಕ್ನ ಪರೀಕ್ಷೆಯನ್ನು ಆರಂಭಿಸಿದ್ರು ಅಂತ ಕೇಳಿದರೆ ಅದಕ್ಕೂ ಕೂಡ ಇಲ್ಲೇ ಉತ್ತರ ಇರುತ್ತೆ. ಅವರು 12ನೇ ವರ್ಷಕ್ಕೆ ಅವ್ರೇನು ಮಾಡ್ತಾರೆ, ಆ ಪರೀಕ್ಷೆಯನ್ನು ಪಾಸ್ ಮಾಡ್ಕೊತಾರೆ. ಅದು ಈ ಅನ್ನೋ ಒಂದು ಇದಕ್ಕೆ ಉತ್ತರವಾಗಿರುತ್ತೆ. ಅವರು अपने 12 ವರ್ಷ की उम्र में ಮೆಟ್ರಿಕ್ ಪರೀಕ್ಷಾ ಪಾಸ್ ಕಿಯಾ ಅಂತ ಬರೆದೇ ಆಯಿತು. ಇಲ್ಲಿ ಕೊನೆಯ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡ್ರಿ, ಇದು ಕೂಡ 4 ಅಂಕಕ್ಕೆ. कोई कारण देते हुए 3 दिन की छुट्टी पत्र ಅಂದರೆ 3 ದಿನದ ಒಂದು ರಜೆಯನ್ನು ಇಲ್ಲಿ ಕೇಳಬೇಕು. ಇಲ್ಲಿ 2 ದಿನ ಅಂತಿದೆ, ಇದು ನಾವು 3 ದಿನ ಅಂತ ಮಾಡ್ಬೋದು. ಇಲ್ಲಿ ನೋಡ್ರಿ, ಇಲ್ಲಿ 2 ದಿನ ಅಂತ ಇದೆ ಅಲ್ವಾ, ಇದು 3 ದಿನ ಅಂತ ಬರಿಬೋದು. ಇದು 27, 28, 29 3 ದಿನಕ್ಕೆ. ಸರಿ, ಇಲ್ಲಿ ಫಸ್ಟು ನಮ್ಮ ಅಡ್ರೆಸ್ ಬರೀಬೇಕು, ಹೆಸರು ಬರೀಬಾರ್ದು. 8ನೇ ಕಕ್ಷಾ ಸರ್ಕಾರಿ ಪಾಠಶಾಲೆ ಚಿತ್ರದುರ್ಗ ಅಂತ ಬರೆದಿದ್ವಿ. ಇಲ್ಲಿ ಡೇಟ್ ಹಾಕ್ರಿ. ಮತ್ತು ಇಲ್ಲಿ ಸೇವಾ ಮೇ ಪ್ರಧಾನ ಅಧ್ಯಾಪಕ ಸರ್ಕಾರಿ ಪಾಠಶಾಲೆ ಚಿತ್ರದುರ್ಗ ಪೂಜ್ಯ ಗುರುಜಿ ಅಂತೇಳಿ ಇಲ್ಲಿ ವಿಷಯವನ್ನು ನಾವು ಬರಿತಾ ಇದ್ದೀವಿ. छुट्टी के लिए निवेदन पत्र उपयुक्त विषयानुसार आपसे सभी ने निवेदन है कि मैं अपने बहन की शादी में शामिल होने के लिए बेंगलुरु जा रही हूँ अथवा जा रहा हूँ, इसलिए आप दिनांक 27/1/24 से 29/1/2024 तक 3 दिन की छुट्टी देने की कृपा करें, ಧನ್ಯವಾದ ಸಹಿತ ಅಂತ ಬರೆದು ಇಲ್ಲಿ ನೀವು ಬಾಯ್ಸ್ ಆಗಿದ್ರೆ ಆಜ್ಞಾಕಾರಿ ಛಾತ್ರ ಅಂತ ಬರೀರಿ, ಗರ್ಲ್ಸ್ ಆಗಿದ್ರೆ ಛಾತ್ರ ಅಂತ ಬರೀರಿ. ಇಲ್ಲಿ ಐ ಅಂತ ಬರೆದ್ರೆ ಈ ಒಂದು ಪ್ರಶ್ನೆಗೆ ಉತ್ತರ ಆಯಿತು. ಮತ್ತೊಂದಷ್ಟು ಮಾದರಿ ಪ್ರಶ್ನೆ ಪತ್ರಿಕೆಗಳು, ಮತ್ತೊಂದಷ್ಟು ಈ ಒಂದು ಪಾಸಿಂಗ್ ಪ್ಯಾಕೇಜ್ನ ಒಂದು ಪ್ರಶ್ನೆಗಳನ್ನು ನಾವು ಉತ್ತರಿಸುವ ಒಂದು ಕೆಲಸವನ್ನು ಮಾಡೋಣಂತೆ. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.